ಧರ್ಮಸ್ಥಳ ಬುರುಡೆ ಕೇಸ್ ಬೆಂಗಳೂರಿಗೆ ಶಿಫ್ಟ್ ಆಗಿದೆ. ಚಿನ್ನಯ್ಯನ ಜೊತೆ ಎಸ್ಐಟಿ ಎಂಟ್ರಿ ಕೊಟ್ಟಿದೆ. ಜಯಂತ್ ಮನೆಯಲ್ಲಿ ತಲಾಶ್ ನಡೆಸಿದ್ದಾರೆ. ಹಾಗಾದ್ರೆ ಈ ದೂರುದಾರನ ಮನೆಯಲ್ಲಿ ಸಿಕ್ಕಿದಾದ್ರೂ ಏನು, ತನಿಖಾಧಿಕಾರಿಗಳ ಮಹಜರು ಪ್ರಕ್ರಿಯೆ ಹೇಗಿತ್ತು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಧರ್ಮಸ್ಥಳ ಬುರುಡೆ ಮಸಲತ್ತಿಗೆ ಮತ್ತೊಂದು ಟ್ವಿಸ್ಟ್. ದೂರುದಾರ ಜಯಂತ್ ಮನೆಯಲ್ಲಿ 9 ಗಂಟೆ ಮಹಜರು. ಧರ್ಮಸ್ಥಳ ಶವ ಹುತ್ತಿಟ್ಟ ಕೇಸ್ ದಿನಕ್ಕೊಂದು ತಿರುವು ಪಡಿತಾ ಇದೆ. ಬುರುಡೆ ರಹಸ್ಯ ಭೇದಿಸಲು ಎಸ್ಐಟಿ ಭರ್ಜರಿ ಕಸರತ್ತನ್ನ ನಡೆಸ್ತಾ ಇದೆ. ಜಯಂತ್ ಬಾಡಿಗೆ ಮನೆಗೆ ಎಂಟ್ರಿ ಕೊಟ್ಟ ಅಧಿಕಾರಿಗಳು ಚಿನ್ನಯ್ಯನ ಸಮ್ಮುಖದಲ್ಲಿ ಸತತ 9 ಗಂಟೆಗಳ ಕಾಲ ಮಹಜರು ನಡೆಸಿದೆ. ನಮಗೂ ಹಾಗೂ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರಕ್ಕೂ ಸಂಬಂಧವೇ ಇಲ್ಲ ಎನ್ನುತ್ತಿದ್ದ ಬುರುಡೆ ಗ್ಯಾಂಗ್ನ ಒಂದೊಂದೇ ಮಸಲತ್ತು ಜಗಜ್ಜಾಹೀರು ಆಗ್ತಿದೆ. ಬಗಲಗುಂಟೆಯ ಮಲ್ಲಸಂದ್ರದ ಜಯಂತ್ ಬಾಡಿಗೆ ಇದ್ದ ಮನೆಗೆ ಎಂಟ್ರಿ ಕೊಟ್ಟಿದ್ದ ಎಸ್ಐಟಿ ಅಧಿಕಾರಿಗಳು ಒಂದಿಂಚು ಜಾಗ ಬಿಡದೆ ಜಾಲಾಡಿದ್ದಾರೆ. ಜಯಂತ್ ಮನೆಯಲ್ಲಿದ್ದ ಲ್ಯಾಪ್ಟಾಪ್, ದಾಖಲೆಗಳು ವಶಕ್ಕೆ. ಜಯಂತ್ ಮನೆಯಲ್ಲಿ ಮಹಜರು ನಡೆಸಿ ಆಸ್ತಿ ಆದಾಯಕ್ಕೆ ಸಂಬಂಧಿಸಿದ ದಾಖಲಾತಿಗಳನ್ನು ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಲ್ಯಾಪ್ಟಾಪ್ ಕೂಡ ವಶಕ್ಕೆ ಪಡೆದಿದ್ದು ಬಿಳಿ ಬಣ್ಣದ ಬಟ್ಟೆಯಲ್ಲಿ ವಶಕ್ಕೆ ಪಡೆದ ವಸ್ತುಗಳನ್ನ ಪ್ಯಾಕ್ ಮಾಡಿಕೊಂಡಿದ್ದಾರೆ. ತೆಗೆದುಕೊಂಡು ಹೋಗಿದ್ದಾರೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಎಸ್ಐಟಿ ವಿಚಾರಣೆ ವೇಳೆ ಹಲವು ಸ್ಫೋಟಕ ವಿಚಾರಗಳನ್ನ ಬಾಯ್ಬಿಟ್ಟಿದ್ದ. ಚಿನ್ನಯ್ಯನ ಹೇಳಿಕೆ ಆಧರಿಸಿ ದೂರುದಾರ ಜಯಂತ್ ಮನೆಯಲ್ಲಿ ಅಧಿಕಾರಿಗಳು ಮಹಜರನ್ನ ನಡೆಸಿದ್ರು. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ನಡೆದಿದ್ದೇ ಬೆಂಗಳೂರಲ್ಲಿ ಎಂಬ ಸ್ಫೋಟಕ ವಿಚಾರ ರಿವೀಲ್ ಆಗಿದೆ. ಬುರುಡೆ ಗ್ಯಾಂಗ್ ಮನೆಗಳಲ್ಲಿ ಎಸ್ಐಟಿ ಅಧಿಕಾರಿಗಳು ಮಹಜರನ್ನ ನಡೆಸ್ತಾ ಇದ್ದಾರೆ. ಯಾರ ಮನೆಯಲ್ಲಿ ಏನೇನು ಮಸಲತ್ತು ಆಗಿದೆಯೋ ಅನ್ನೋ ರಹಸ್ಯವನ್ನ ಕೆಲವೇ ದಿನಗಳಲ್ಲಿ ಹೊರಹಾಕಲಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಎಸ್ಐಟಿ ತಂಡ ಬೆಂಗಳೂರಿಗೆ ಆಗಮಿಸಿ ಬೆಂಗಳೂರಿನಲ್ಲಿರುವಂತಹ ಜಯಂತ್ ಬಾಡಿಗೆ ಮನೆಯನ್ನ ಸುಮಾರು 9 ಗಂಟೆಗಳ ಕಾಲ ಶೋಧ ಕಾರ್ಯವನ್ನ ನಡೆಸಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ 2ನೇ ದೂರುದಾರ ಈಗ ಮಾತಾಡಿದ್ದಾರೆ. ಈ ಎಸ್ಐಟಿ ತನಿಖೆಯನ್ನ ಸಂತೋಷದಿಂದ ಸ್ವಾಗತಿಸ್ತೇನೆ ಅಂದಿದ್ದಾರೆ. ಎಸ್ಐಟಿ ವಿಚಾರಣೆಗೆ ಏನಾದರೂ ಕರೆದ್ರೆ ನಾನು ಹಾಜರಾಗ್ತೇನೆ, ಈ ತನಿಖೆಯನ್ನ ಸ್ವಾಗತ ಮಾಡ್ತೇನೆ, ಜೊತೆಗೆ ಏನಾದರೂ ವಿಚಾರಣೆಗೆ ಏನಾದರೂ ಕರೆದ್ರೆ ನಾನು ಹಾಜರಾಗ್ತೇನೆ ಅಂದಿದ್ದಾರೆ. ಕರೆದೇ ಕರೀತಾರೆ. ಈ ವಿಚಾರದಲ್ಲಿ ಅನೇಕ ಮಾಹಿತಿಗಳು ಈಗಾಗಲೇ ಲಭ್ಯ ಆಗಿದೆ ಎಸ್ಐಟಿ ಅಧಿಕಾರಿಗಳಿಗೆ. ಸ್ಥಳ ಮಹಜರು ನಡೆಸಿದ್ದಾರೆ. 9 ಗಂಟೆಗಳ ಕಾಲ ಶೋಧ ಕಾರ್ಯ. ಅದರ ಬಗ್ಗೆ 2ನೇ ದೂರುದಾರ ಈಗ ಜಯಂತ್ ಪ್ರತಿಕ್ರಿಯೆ ಕೊಟ್ಟಿರೋದು. ನನ್ನ ಮನೆಯಲ್ಲಿ ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟಿದ್ದ ಸತ್ಯ. 2 ದಿನ ಇದ್ದ ಆತ. 2ನೇ ಬಾರಿ ಬಂದಾಗ ಆತ ಬುರುಡೆ ತಂದಿದ್ದ ಅಂತ ಹೇಳಿದ್ದಾರೆ 2ನೇ ದೂರುದಾರರಾದಂಥ ಜಯಂತ್. ಎಸ್ಐಟಿ ವಿಚಾರಣೆಗೂ ಕೂಡ ನಾನು ಯಾವಾಗಲೂ ಕೂಡ ಸಿದ್ಧ ಅಂತ ಹೇಳಿದ್ದಾರೆ ಜಯಂತ್ ಏನೇನು ಮಾತಾಡಿದ್ದಾರೆ ಅನ್ನೋದನ್ನ ಬನ್ನಿ ನೋಡೋಣ. ಭೀಮಾ ಎಂಬುವರು ಬಂದು ಏನವನ್ನು ತೆಗೆದುಕೊಡ್ತೀನಿ ಎಂಬ ಒಂದು ವಿಷಯದಲ್ಲಿ ತನಿಖೆ ಆಗ್ತಾಯಿದೆ. ಇಂಥ ಸಂದರ್ಭದಲ್ಲಿ ಭೀಮನ ಪರಿಚಯ ಆಗಿರೋದು ಏಪ್ರಿಲ್ ತಿಂಗಳು, ಅಂದರೆ ಒಂದು 5 ತಿಂಗಳ ಹಿಂದೆ ನನಗೆ ಪರಿಚಯ ಆಗಿರೋದು. ಪರಿಚಯ ಆಗಿ ಅಂದರೆ ವಕೀಲ ಹತ್ರ ಕರ್ಕೊಂಡು ಹೋಗಬೇಕಿತ್ತು. ಅದೇ ಥರ ವಕೀಲ ಹತ್ರ ಕರ್ಕೊಂಡು ಹೋದೆ. ವಕೀಲ ಹತ್ರ ಬಿಟ್ಟೆ. ಅವತ್ತು ನೈಟು 1-2 ದಿನ ಉಳ್ಳಿಕ್ಕೆ ನನ್ನ ಮನೆ ವ್ಯವಸ್ಥೆ ಮಾಡಿದೆ. ಆನಂತರ ವಕೀಲ ಅಂದರೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಏನೋ ಒಂದು ದಾಖಲೆನೆಲ್ಲ ತಯಾರು ಮಾಡಿಕೊಳ್ಬೇಕಿತ್ತು. ಅದರ ಪ್ರಕಾರವಾಗಿ ವಕೀಲ ಹತ್ರ ಬಂದು ಹೋಗ್ತಾ ಇದ್ದ. ಮೊದಲನೇ ಸಾರಿ ಬಂದ, 2 ದಿನ ಇದ್ದ, ಹೋದ, ತಿರ್ಗಾ ಬಂದಿದ್ದ, ವಕೀಲ ಹತ್ರ ಬಂದು ತಿರ್ಗಾ ಹೋದ. 3ನೇ ಸರಿ ಬರುವಾಗ 3ನೇ ಸರಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಬೇಕಿತ್ತು. ಹೋಗುವಾಗ ಒಂದು ಬ್ಯಾಗ್ ಹಿಡ್ಕೊಂಡು ಬಂದ. ಆ ಮೆಟೀರಿಯಲನ್ನು ನಾನು ಬೆಂಗಳೂರಿಂದ ಡೆಲ್ಲಿಗೆ ಸಾಗಿಸಿ, ಡೆಲ್ಲಿಯಿಂದ ಮಂಗಳೂರಿಗೆ ಸಾಗಿಸಿದೆ. ಅಂದರೆ ಮಂಗಳೂರಲ್ಲಿ ಪ್ರಕರಣ ದಾಖಲಾಗ್ತಾಯಿದೆ. ಆವಾಗ ಮಂಗಳೂರಲ್ಲಿ ಎಸ್ ಪಿ ತೋರಿಸಬೇಕು ಎಂಬ ಉದ್ದೇಶದಿಂದ ಆ ಮೆಟೀರಿಯಲನ್ನು ಮಂಗಳೂರಿಗೆ ತಂದಿದ್ದೆ. ಈ ಒಂದು ಪ್ರಕರಣದಲ್ಲಿ ನನ್ನ ಮನೆಯಲ್ಲಿ 2 ಉಳಿದುದಕ್ಕೂ ಆ ಮೆಟೀರಿಯಲ್ ತಂದು ಆ ಡೆಲ್ಲಿಗೆ ಹೋಗಿ ಮಂಗಳೂರಿಗೆ ಬಂದದಕ್ಕೆ ಇವತ್ತು ಒಂದು SIT ತನಿಖೆ ಆಗ್ತಾಯಿದೆ. SIT ತನಿಖೆ ಸಂತೋಷವಾಗಿ ಸ್ವೀಕರಿಸ್ತೀವಿ. ಅಂದರೆ ಸತ್ಯ ಅಡಗಿದೆ. ಯಾವುದೇ ಕಾರಣಕ್ಕೂ ದೇವಸ್ಥಾನ ತೇಜೋವಧೆ ಮಾಡಲಿಕ್ಕೆ ಇನ್ನೊಬ್ಬರ ವ್ಯಕ್ತಿ ವಿರುದ್ಧ ಅಲ್ಲ, ಆದರೆ ಅತ್ಯಾಚಾರಿಗಳು, ಕೊಲೆಗಡುಕರು, ಬೂಕಬಳಿಕೆ ಇಂಥ ದೇಶದ್ರೋಹಿ ಕೃತ್ಯ ಮಾಡುವಂಥ ಅವರ ವಿರುದ್ಧವಾಗಿ ನಮ್ಮ ಹೋರಾಟ ಆಗಿರುತ್ತದೆ. ಅದಕ್ಕೆ ನಮ್ಮ ಮಾಧ್ಯಮವರಿಗೆ ಒಂದು ವಿನಂತಿ, ನೋಡಿ ಸತ್ಯ ಇದೆ, ಸತ್ಯ ಮೇಲೆ ದೊಡ್ಡ ಬಂಡೆ ಇಟ್ಟಿದ್ದೀವಿ, ಅದರ ಮೇಲೆ ನಿಂತು ಯಾರೂ ತುಳಿಬೇಡಿ, ಎಲ್ಲರೂ ಸೇರಿ ಆ ಸತ್ಯವನ್ನು ಹೊರಗೆ ತರುವ ಕೆಲಸ ಮಾಡೋಣ ಎಂದು ಈ ಮೂಲಕ ಕೇಳ್ತಾ ಇದ್ದೀವಿ. ಇವಾಗ ನಾವು ಡೆಲ್ಲಿಗೆ ಹೋಗಿ ತಂದೀವಿ. ಹೌದು, ಅದರ ತನಿಖೆ. ಧರ್ಮಸ್ಥಳ ಬುರುಡೆ ಕೇಸ್ ಬೆಂಗಳೂರಿಗೆ ಶಿಫ್ಟ್ ಆಗಿದೆ. ಚಿನ್ನಯ್ಯನ ಜೊತೆ ಎಸ್ಐಟಿ ಎಂಟ್ರಿ ಕೊಟ್ಟಿದೆ. ಜಯಂತ್ ಮನೆಯಲ್ಲಿ ತಲಾಶ್ ನಡೆಸಿದ್ದಾರೆ.
ಹಾಗಾದ್ರೆ ಈ ದೂರುದಾರನ ಮನೆಯಲ್ಲಿ ಸಿಕ್ಕಿದಾದ್ರೂ ಏನು, ತನಿಖಾಧಿಕಾರಿಗಳ ಮಹಜರು ಪ್ರಕ್ರಿಯೆ ಹೇಗಿತ್ತು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಧರ್ಮಸ್ಥಳ ಬುರುಡೆ ಮಸಲತ್ತಿಗೆ ಮತ್ತೊಂದು ಟ್ವಿಸ್ಟ್. ದೂರುದಾರ ಜಯಂತ್ ಮನೆಯಲ್ಲಿ 9 ಗಂಟೆ ಮಹಜರು. ಧರ್ಮಸ್ಥಳ ಶವ ಹೂತಿಟ್ಟ ಕೇಸ್ ದಿನಕ್ಕೊಂದು ತಿರುವು ಪಡಿತಾ ಇದೆ. ಬುರುಡೆ ರಹಸ್ಯ ಭೇದಿಸಲು ಎಸ್ಐಟಿ ಭರ್ಜರಿ ಕಸರತ್ತನ್ನ ನಡೆಸ್ತಾ ಇದೆ. ಜಯಂತ್ ಬಾಡಿಗೆ ಮನೆಗೆ ಎಂಟ್ರಿ ಕೊಟ್ಟ ಅಧಿಕಾರಿಗಳು ಚಿನ್ನಯ್ಯನ ಸಮ್ಮುಖದಲ್ಲಿ ಸತತ 9 ಗಂಟೆಗಳ ಕಾಲ ಮಹಜರು ನಡೆಸಿದೆ. ನಮಗೂ ಹಾಗೂ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರಕ್ಕೂ ಸಂಬಂಧವೇ ಇಲ್ಲ ಎನ್ನುತ್ತಿದ್ದ ಬುರುಡೆ ಗ್ಯಾಂಗ್ನ ಒಂದೊಂದೇ ಮಸಲತ್ತು ಜಗಜ್ಜಾಹೀರು ಆಗ್ತಿದೆ. ಬಗಲಗುಂಟೆಯ ಮಲ್ಲಸಂದ್ರದ ಜಯಂತ್ ಬಾಡಿಗೆ ಇದ್ದ ಮನೆಗೆ ಎಂಟ್ರಿ ಕೊಟ್ಟಿದ್ದ ಎಸ್ಐಟಿ ಅಧಿಕಾರಿಗಳು ಒಂದಿಂಚು ಜಾಗ ಬಿಡದೆ ಜಾಲಾಡಿದ್ದಾರೆ. ಜಯಂತ್ ಮನೆಯಲ್ಲಿದ್ದ ಲ್ಯಾಪ್ಟಾಪ್, ದಾಖಲೆಗಳು ವಶಕ್ಕೆ. ಜಯಂತ್ ಮನೆಯಲ್ಲಿ ಮಹಜರು ನಡೆಸಿ ಆಸ್ತಿ ಆದಾಯಕ್ಕೆ ಸಂಬಂಧಿಸಿದ ದಾಖಲಾತಿಗಳನ್ನ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಲ್ಯಾಪ್ಟಾಪ್ ಕೂಡ ವಶಕ್ಕೆ ಪಡೆದಿದ್ದು ಬಿಳಿ ಬಣ್ಣದ ಬಟ್ಟೆಯಲ್ಲಿ ವಶಕ್ಕೆ ಪಡೆದ ವಸ್ತುಗಳನ್ನ ಪ್ಯಾಕ್ ಮಾಡಿಕೊಂಡಿದ್ದಾರೆ. ತೆಗೆದುಕೊಂಡು ಹೋಗಿದ್ದಾರೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಎಸ್ಐಟಿ ವಿಚಾರಣೆ ವೇಳೆ ಹಲವು ಸ್ಫೋಟಕ ವಿಚಾರಗಳನ್ನ ಬಾಯ್ಬಿಟ್ಟಿದ್ದ. ಚಿನ್ನಯ್ಯನ ಹೇಳಿಕೆ ಆಧರಿಸಿ ದೂರುದಾರ ಜಯಂತ್ ಮನೆಯಲ್ಲಿ ಅಧಿಕಾರಿಗಳು ಮಹಜರನ್ನ ನಡೆಸಿದ್ರು. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ನಡೆದಿದ್ದೇ ಬೆಂಗಳೂರಲ್ಲಿ ಎಂಬ ಸ್ಫೋಟಕ ವಿಚಾರ ರಿವೀಲ್ ಆಗಿದೆ. ಬುರುಡೆ ಗ್ಯಾಂಗ್ ಮನೆಗಳಲ್ಲಿ ಎಸ್ಐಟಿ ಅಧಿಕಾರಿಗಳು ಮಹಜರನ್ನ ನಡೆಸ್ತಾ ಇದ್ದಾರೆ. ಯಾರ ಮನೆಯಲ್ಲಿ ಏನೇನು ಮಸಲತ್ತು ಆಗಿದೆಯೋ ಅನ್ನೋ ರಹಸ್ಯವನ್ನ ಕೆಲವೇ ದಿನಗಳಲ್ಲಿ ಹೊರಹಾಕಲಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಎಸ್ಐಟಿ ತಂಡ ಬೆಂಗಳೂರಿಗೆ ಆಗಮಿಸಿ ಬೆಂಗಳೂರಿನಲ್ಲಿರುವಂತಹ ಜಯಂತ್ ಬಾಡಿಗೆ ಮನೆಯನ್ನ ಸುಮಾರು 9 ಗಂಟೆಗಳ ಕಾಲ ಶೋಧ ಕಾರ್ಯವನ್ನ ನಡೆಸಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ 2ನೇ ದೂರುದಾರ ಈಗ ಮಾತಾಡಿದ್ದಾರೆ. ಈ ಎಸ್ಐಟಿ ತನಿಖೆಯನ್ನ ಸಂತೋಷದಿಂದ ಸ್ವಾಗತಿಸ್ತೇನೆ ಅಂದಿದ್ದಾರೆ. ಎಸ್ಐಟಿ ವಿಚಾರಣೆಗೆ ಏನಾದರೂ ಕರೆದ್ರೆ ನಾನು ಹಾಜರಾಗ್ತೇನೆ, ಈ ತನಿಖೆಯನ್ನ ಸ್ವಾಗತ ಮಾಡ್ತೇನೆ, ಜೊತೆಗೆ ಏನಾದರೂ ವಿಚಾರಣೆಗೆ ಏನಾದರೂ ಕರೆದ್ರೆ ನಾನು ಹಾಜರಾಗ್ತೇನೆ ಅಂದಿದ್ದಾರೆ. ಕರೀತಾರೆ. ಈ ವಿಚಾರದಲ್ಲಿ ಅನೇಕ ಮಾಹಿತಿಗಳು ಈಗಾಗಲೇ ಲಭ್ಯ ಆಗಿದೆ ಎಸ್ಐಟಿ ಅಧಿಕಾರಿಗಳಿಗೆ. ಸ್ಥಳ ಮಹಜರು ನಡೆಸಿದ್ದಾರೆ. 9 ಗಂಟೆಗಳ ಕಾಲ ಶೋಧ ಕಾರ್ಯ. ಅದರ ಬಗ್ಗೆ 2ನೇ ದೂರುದಾರ ಈಗ ಜಯಂತ್ ಪ್ರತಿಕ್ರಿಯೆ ಕೊಟ್ಟಿರೋದು. ನನ್ನ ಮನೆಯಲ್ಲಿ ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟಿದ್ದ ಸತ್ಯ. 2 ದಿನ ಇದ್ದ ಆತ, 2ನೇ ಬಾರಿ ಬಂದಾಗ ಆತ ಬುರುಡೆ ತಂದಿದ್ದ ಅಂತ ಹೇಳಿದ್ದಾರೆ 2ನೇ ದೂರುದಾರರಾದಂಥ ಜಯಂತ್. ಎಸ್ಐಟಿ ವಿಚಾರಣೆಗೂ ಕೂಡ ನಾನು ಯಾವಾಗಲೂ ಕೂಡ ಸಿದ್ಧ ಅಂತ ಹೇಳಿದ್ದಾರೆ ಜಯಂತ್ ಏನೇನು ಮಾತಾಡಿದ್ದಾರೆ ಅನ್ನೋದನ್ನ ಬನ್ನಿ ನೋಡೋಣ. ಭೀಮಾ ಎಂಬುವರು ಬಂದು ಏನವನ್ನು ತೆಗೆದುಕೊಡ್ತೀನಿ ಎಂಬ ಒಂದು ವಿಷಯದಲ್ಲಿ ತನಿಖೆ ಆಗ್ತಾಯಿದೆ. ಇಂಥ ಸಂದರ್ಭದಲ್ಲಿ ಭೀಮನ ಪರಿಚಯ ಆಗಿರೋದು ಏಪ್ರಿಲ್ ತಿಂಗಳು, ಅಂದರೆ ಒಂದು 5 ತಿಂಗಳ ಹಿಂದೆ ನನಗೆ ಪರಿಚಯ ಆಗಿರೋದು. ಪರಿಚಯ ಆಗಿ ಅಂದರೆ ವಕೀಲ ಹತ್ರ ಕರ್ಕೊಂಡು ಹೋಗಬೇಕಿತ್ತು. ಅದೇ ಥರ ವಕೀಲ ಹತ್ರ ಕರ್ಕೊಂಡು ಹೋದೆ. ವಕೀಲ ಹತ್ರ ಬಿಟ್ಟೆ. ಅವತ್ತು ನೈಟು 1-2 ದಿನ ಉಳ್ಳಿಕ್ಕೆ ನನ್ನ ಮನೆ ವ್ಯವಸ್ಥೆ ಮಾಡಿದೆ. ಆನಂತರ ವಕೀಲ ಅಂದರೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಏನೋ ಒಂದು ದಾಖಲೆನೆಲ್ಲ ತಯಾರು ಮಾಡಿಕೊಡ್ಬೇಕಿತ್ತು. ಅದರ ಪ್ರಕಾರವಾಗಿ ವಕೀಲ ಹತ್ರ ಬಂದು ಹೋಗ್ತಾ ಇದ್ದ. ಮೊದಲನೇ ಸಾರಿ ಬಂದ, 2 ದಿನ ಇದ್ದ, ಹೋದ, ತಿರ್ಗಾ ಬಂದಿದ್ದ, ವಕೀಲ ಹತ್ರ ಬಂದು ತಿರ್ಗಾ ಹೋದ. 3ನೇ ಸರಿ ಬರುವಾಗ 3ನೇ ಸರಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಬೇಕಿತ್ತು. ಹೋಗುವಾಗ ಒಂದು ಬ್ಯಾಗ್ ಹಿಡ್ಕೊಂಡು ಬಂದ. ಆ ಮೆಟೀರಿಯಲನ್ನು ನಾನು ಬೆಂಗಳೂರಿಂದ ಡೆಲ್ಲಿಗೆ ಸಾಗಿಸಿ, ಡೆಲ್ಲಿಯಿಂದ ಮಂಗಳೂರಿಗೆ ಸಾಗಿಸ್ತೆ. ಅಂದರೆ ಮಂಗಳೂರಲ್ಲಿ ಪ್ರಕರಣ ದಾಖಲಾಗ್ತಾಯಿದೆ. ಆವಾಗ ಮಂಗಳೂರಲ್ಲಿ SP ಆಫೀಸಿಗೆ SP ತೋರಿಸಬೇಕು ಎಂಬ ಉದ್ದೇಶದಿಂದ ಆ ಮೆಟೀರಿಯಲನ್ನು ಮಂಗಳೂರಿಗೆ ತಂದಿದ್ದೆ. ಈ ಒಂದು ಪ್ರಕರಣದಲ್ಲಿ ನನ್ನ ಮನೆಯಲ್ಲಿ 2 ಉಳಿದುದಕ್ಕೂ ಆ ಮೆಟೀರಿಯಲ್ ತಂದು ಆ ಡೆಲ್ಲಿಗೆ ಹೋಗಿ ಮಂಗಳೂರಿಗೆ ಬಂದದಕ್ಕೆ ಇವತ್ತು ಒಂದು SIT ತನಿಖೆ ಆಗ್ತಾಯಿದೆ. SIT ತನಿಖೆ ಸಂತೋಷವಾಗಿ ಸ್ವೀಕರಿಸ್ತೀವಿ. ಅಂದರೆ ಸತ್ಯ ಅಡಗಿದೆ. ಯಾವುದೇ ಕಾರಣಕ್ಕೂ ದೇವಸ್ಥಾನ ತ್ಯಾಜ್ಯವಾದ ಮಾಡಲಿಕ್ಕೆ ಇನ್ನೊಬ್ಬರ ವ್ಯಕ್ತಿ ವಿರುದ್ಧ ಅಲ್ಲ, ಆದರೆ ಅತ್ಯಾಚಾರಿಗಳು, ಕೊಲೆಗಡುಕರು, ಭೂಕಬಳಿಕೆ ಇಂಥ ದೇಶದ್ರೋಹಿ ಕೃತ್ಯ ಮಾಡುವಂಥ ಅವರ ವಿರುದ್ಧವಾಗಿ ನಮ್ಮ ಹೋರಾಟ ಆಗಿರುತ್ತದೆ. ಅದಕ್ಕೆ ನಮ್ಮ ಮಾಧ್ಯಮವರಿಗೆ ಒಂದು ವಿನಂತಿ, ನೋಡಿ ಸತ್ಯ ಇದೆ, ಸತ್ಯ ಮೇಲೆ ದೊಡ್ಡ ಬಂಡೆ ಇಟ್ಟಿದ್ದೀವಿ, ಅದರ ಮೇಲೆ ನಿಂತು ಯಾರೂ ತುಳಿಬೇಡಿ, ಎಲ್ಲರೂ ಸೇರಿ ಆ ಸತ್ಯವನ್ನು ಹೊರಗೆ ತರುವ ಕೆಲಸ ಮಾಡೋಣ ಎಂದು ಈ ಮೂಲಕ ಕೇಳ್ತಾ ಇದ್ದೀವಿ. ಇವಾಗ ನಾವು ಡೆಲ್ಲಿಗೆ ಹೋಗಿ ತಂದಿದ್ದೀವಿ, ಹೌದು.